ನೀಲಂದು ಅಕ್ಕ, ಎಲ್ಲ ಅಡುಗೆಗೆ ಮುಗೀತು ಅಲ್ಲ, ನಮ್ದಕ್ಕೆ ಬರ್ತೀವಿ ಇನ್ನು. ಹ್ಞೂಲೆ ಎಲ್ಲ ಅಡುಗೆ ಮುಗೀತು. ಹೋಗಂಗಿದ್ರೆ ಲಗು ಲಗು ಸೀರೆ ಉಟ್ಕೊಂಡು ಬಾ, ಹೋಗೋಣಂತ. ಹ್ಞೂ ಆಯ್ತು ನೀಲಂದು ಅಕ್ಕ, ನಾವು ರೆಡಿಗೆ ಆಗ್ಬಿಟ್ಟು ಬರ್ತೀವಿ. ನೀಲ ಆತನ ಎಲ್ಲ ಅಡಿಗೆ ಗಾಡಿ ಹೊಣ್ಸೋಣ. ಎಷ್ಟು ಗಂಟೆಗೆ ಬಿಡೋದು? ಹ್ಞೂ ರೀ, ಎಲ್ಲ ಅಡುಗೆ ಆಗೈತಿ. ಎಷ್ಟು ಒಂದು 6:30 ಅಷ್ಟೊತ್ತಿಗೆ ಬಿಡೋಣಂತ. 6 ಗಂಟೆ ಅಂತ ಹೇಳ್ರಿ. ಎಲ್ಲರೂ ಬಂದು ಕೊಡೋ ಮಟ್ಟ ಒಂದು ಅರ್ಧ ತಾಸು ಆಕತಿ. ಆಯ್ತು ತಗೋ, ನಾ ಗಾಡಿಯವನಿಗೆ 5:30 ಅಂತ ಹೇಳ್ತೇನೆ. ಅವ ಬಂದು ಇದೆಲ್ಲ ಹತ್ತಿ ಎಲ್ಲ ಗಾಡಿ ಬಿಡೋ ಮಟ್ಟ 6:30 ಆಕತಿ. ಮಂದಿಗೆ ಹೇಳಿತ್ತಲ್ಲ ಅವರಿಗೆ, ನಮ್ಮ ಹೋಗಿ ಹೇಳಿ ಹೊಂಟಿಸ್ಬೇಕ್ರಿ. ಆ ಗಂಡು ಮಕ್ಳಿಗೆಲ್ಲ ಹೇಳಿರಿಲ್ಲ. ಹ್ಞೂ ಹೇಳೈತಿ. ಇನ್ನೊಮ್ಮೆ ಹೋಗ್ಯ ನೀ ಏನು ಬರಕ್ಕೆ ಹೋಗ್ಬೇಡ. ಒಮ್ಮೆ ಹೋಗಿ ಹೆಣ್ಮಕ್ಳಿಗಾಯ್ತು ಗಂಡು ಮಕ್ಳಿಗಾಯ್ತು ಎಲ್ಲರಿಗೂ ಹೇಳೇ ಬರ್ತಾನಂತ. ಅಡಿಗೆ ಅಂತ ಎಲ್ಲ ಆಗೈತಿ. ಇವನು ಅಂದೆ ಇದ್ರಾಗ ಕಟ್ಟಿ ನಾನು ಹೋಗಿ ರೆಡಿ ಆಗ್ಬೇಕು. ಹುಡುಗಿ ಏನು ಮಾಡತ್ತೈತಿ ಏನೋ. ನೋಡ್ಲೆ ಪಾಪು ಎಷ್ಟು ಚಂದ ಆಟ ಆಡಕತ್ತೈತಿ. ಹೌದು ನೋಡು, ಎಷ್ಟು ಚಂದ ಆಟ ಆಡಕತ್ತೈತಿ. ನಮ್ಮ ಮನ್ಯಾಗ ಸಣ್ಣ ಪಾಪ ಇತ್ತು, ಅದು ಹಿಂಗ ಆಟ ಆಡ್ತಿತ್ತು. ಹೌದು, ಈ ಪಾಪಾಗೆ ಹೆಸರು ಇಟ್ಟಿಲ್ಲಲ್ಲ, ಏನಂತ ಕರೆಯೋದು ಇದನ್ನ? ಹೌದು, ಇದಕ್ಕೆ ಹೆಸರೇ ಇಟ್ಟಿಲ್ಲ. ಗುಂಡು ಅಂತ ಕರೆಯೋಣ ಇದನ್ನ. ಏನು ಗುಂಡುನ? ಚಂದ ಐತಿ. ಯಾಕಂದ್ರೆ ಗುಂಡು ಗುಂಡು ಕೈ ಇತ್ತಲ್ಲ, ಅದಕ್ಕೆ ಗುಂಡು ಅಂತ ಕರೆಯೋಣ ಅದಕ್ಕೆ. ಓ, ಹುಡುಗರು ಅದಾವಲ್ಲ, ಇಲ್ಲಿ ನೆನಪ ಇಲ್ಲ ನನಗೆ. ಹುಡುಗರ ಮುಂದೆ ಆಟ ಆಡಿಸ್ರಿ ಸ್ವಲ್ಪ ಅಂತೆ ಬಿಟ್ಟು ಹೋಗಿದ್ದೆ ನಾನು. ಚಲೋ ಆತು ಬಿಡು, ಆಟ ಆಡಿಸ್ಕೊಂತ ಕುಂತಾವಲ್ಲ. ಐ ನೀಲವಂತಿ, ಪಾಪು ಆಟ ಆಡಕತ್ತೈತಿ. ಆಗಲೇ ಮಕ್ಕೊಂಡಿತ್ತ, ಮತ್ತೆ ಎದ್ದು ಆಟ ಆಡಕತ್ತೈತಿ. ನೀಲವಂತಿ, ನಾವು ಪಾಪುಗ ಒಂದು ಹೆಸರಿಟ್ಟೇವಿ, ಗುಂಡು ಅಂತೇಳಿ. ಹೌದಾ, ಭಾರಿ ಚಲೋ ಆತಲ್ಲ. ಗುಂಡು ಅಂತೇಳಿ ಗುಂಡು ಅಂತ ಕರಿಬೇಕನ್ನ ಇನ್ನು? ಹ್ಞೂ ಆಂಟಿ, ಮತ್ತೆ ನೀವೇನು ಹೆಸರೇ ಇಟ್ಟಿರಲ್ಲ ಪಾಪುಗ, ಮತ್ತೇನಂತ ಕರಿಬೇಕು? ಪಾಪು ಅಂತ ಕರಿಬೇಕಾ? ಅದಕ್ಕೆ ಗುಂಡು ಅಂತ ಹೆಸರಿಟ್ಟೆ ನಾವ. ಚಲೋ ಆತು ಗುಂಡು ಅಂತ ಕರೀರಿ. ಅಂದಂಗೆ ಏನ್ರಿ ತಿಂತೀರನ್ನ ಕುಡಿತೀರ? ಏನು ಬೇಕು ನಿಮಗೆ? ಚಾ ಕುಡಿತೀರನ್ನ ಮಾಡ್ಲಾ? ಆಂಟಿ ಚಾ ಬೇಡ, ಮ್ಯಾಗಿ ಬೇಕ್ರಿ. ಮ್ಯಾಗಿ ಮಾಡ್ರಿ ನಮ್ಗೆ. ಮ್ಯಾಗಿನ ಗೂಗಿನ ಅಂಥವೆಲ್ಲ ತಿನ್ನಬಾರ್ದು. ಹೊಲಸ ಹೊಟ್ಟಿಗೆ ಚಲೋ ಅಲ್ಲ ಏನಲ್ಲ, ಮಿಳಿ ಹುಳ ಇದ್ದಂಗೆ ಇರ್ತಾವ. ಅವಲಕ್ಕಿ ಮಾಡಿಕೊಡ್ಲಾ ನಿಮಗೆ? ಹ್ಞೂ ಆಂಟಿ, ಅವಲಕ್ಕಿ ನನಗೆ ಭಾಳ ಸೇರ್ತೈತಿ. ಜಾಸ್ತಿ ಶೇಂಗಾ ಹಾಕಿ ಅವಲಕ್ಕಿ ಮಾಡಿಕೊಡ್ರಿ. ಆಯ್ತಿಲ್ಲೇ ಪಾಪ ಕಡೆ ಕುಂದ್ರೆ ಅವಲಕ್ಕಿ ಮಾಡ್ಕೊಂಬರ್ತೇನಂತ. ಕರ್ಚಿಕಾಯಿ ತಿಂತೀರನ? ನಂಗೆ ಬ್ಯಾಡ್ರಿ, ನಂಗೆ ಸೇರಂಗಿಲ್ಲ ಕರ್ಚಿಕಾಯಿ. ನಂಗೂ ಬ್ಯಾಡ್ರಿ, ನಂಗೂ ಸೇರಲ್ಲ. ನಂಗೆ ಬರೀ ಅವಲಕ್ಕಿ ಅಷ್ಟೇ ಸೇರ್ತಾವ. ಆಂಟಿ, ನಂಗೆ ಕರ್ಚಿಕಾಯಿ ಬೇಕ್ರಿ. ನಂಗೆ ಕರ್ಚಿಕಾಯಿ ಭಾಳ ಸೇರ್ತೈತ್ರಿ. ಆಯ್ತು, ತೊಗೊಂಬರ್ತೀನಿ. ಇಲ್ಲೇ ಕುಂದರ್ರ ಪಾಪು, ಹುಷಾರ. ಐ ಪಾಪು ಮಾತಾಡ್ಬೇಕಂತಿತ್ತು ನೋಡು. ಐ ಪಾಪು ಅಲ್ಲ, ಗುಂಡು ಮಾತಾಡ್ಬೇಕಂತಿತ್ತು ನೋಡು. ಈ ಟೋಪಿ ಹಾಕ್ರವ ಪಾಪುಗೆ ಸ್ವಲ್ಪ. ವಾವ್, ಗುಂಡು ಮಸ್ತ್ ಕಾಣಕತ್ತನ್ನ. ಎಲ್ಲ ಡೆಕೋರೇಷನ್ ಆಯ್ತು. ಇನ್ನೇನು ಅತ್ತೆಮಾರ ಮನೆ ಕಡೆದವ್ರು ಬರಬೇಕು. ಅವ್ರು ಬಂದಿಂದ ಏನೋ ಹಂಚ್ಬೇಕಂತ ಊಟದ್ದು. ಅವ್ರು ಬಂದಿನ ಕೆಲಸ. ಈಗಂತೂ ಒಂದು ಸ್ವಲ್ಪ ಏನಿಲ್ಲ. ಮೇಲೆ ಹಾಲ್ನಾಗ ಡೆಕೋರೇಷನ್ ಮಾಡ್ಯಾರ, ಇಲ್ಲ ಕೇಳ್ಬೇಕು ಅಣ್ಣನ. ಅಣ್ಣ ಅಣ್ಣ. ಯಾಕಮ್ಮ, ಏನಾತ? ಅಲ್ಲಿ ಕೆಲಸ ಮಾಡತ್ತಿದ್ದೆ, ಏನು ಹೇಳು? ಮೇಲೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಆತ ಅಣ್ಣ, ಆಗಲೇ ಏನೋ ಮಾಡಕತ್ತಿದ್ರಲ್ಲ. ಹ್ಞೂ ಆಗೈತಿ, ನೋಡಿ ಬಂದೆ. ಬಾ ನೋಡಿ ಬಾ ನೀನು. ಅಯ್ಯೋ ಇಲ್ಲ ಅಣ್ಣ, ಫಸ್ಟ್ ಅವರು ಭಾಳ ಸಿಂಪಲ್ ಮಾಡತ್ತಿದ್ರು. ಅದು ಬೇಡ ಅಂತೇಳಿ ಇವಾಗ ಮಾಡ್ಸೈತಲ್ಲ, ಅದನ್ನ ನಾನು ಅವ್ರ ಫೋನ್ನಾಗಿತ್ತು ಡೆಕೋರೇಷನ್ದು ಫೋಟೋ ನೋಡಿ ನಾನು ಇದು ಬ್ಯಾಡ್ರಿ, ಅದು ಭಾಳ ಸಿಂಪಲ್ ಆಕತಿ, ಇನ್ನೊಂದು ಮಾಡ್ರಿ ಅಂತ ಮಾಡಿಸಿದ್ದೆ. ಈಗಿನ ಚಂದಾಗೈತಲ್ಲ? ಹೌದನ್ನ, ಭಾರಿ ಚಂದಾಗೈತಿ ಈಗಿಂದ. ನಾ ಅತ್ತೆಮ್ಮನ ಕಡೆ ಹೋಗಿ ಬರ್ತೀನಿ. ಅತ್ತೆಮ್ಮ ಹಿಂಗೆ ನಿಂತ್ಕೊಂಡಿರಿ, ಏನತ್ತೆ? ಏನಿಲ್ಲ, ಇಲ್ಲೇ ಒಂದು ಸ್ವಲ್ಪ ರೂಮ್ನಾಗ ಅಡ್ಡಾಡಕತ್ತಿದ್ದೆ, ಅದಕ್ಕೆ ಹಂಗೆ ನಿಂತ್ಕೊಂಡೆ. ಪಾರ್ಲರ್ ಅವ್ರಿಗೆ ಬಾ ಅಂತ ಹೇಳಿದ್ದೆ ರೀ, ಫಂಕ್ಷನಿಗೆ ರೆಡಿ ಮಾಡೋಕೆ. ಬರ್ತೀನಿ ಅಂತಿದ್ರು. ಈಗ ಫೇಶಿಯಲ್ ಮಾಡ್ತಾರಂತ ಬಂದಾರ. ನಾಳೆ ಫುಲ್ ಫಂಕ್ಷನಿಗೆ ಮೇಕಪ್, ಸೀರೆ ಉಡ್ಸೋದು ಎಲ್ಲ ಅವರೇ ಮಾಡ್ತಾರಂತ. ಹೌದನ್ನ? ಸರಿ ಆಯ್ತು ಬಿಡು. ಅವ್ರನ್ನ ಕಳಿಸ್ತೀನಿ ತಡ್ರಿ. ನಮಸ್ಕಾರ ರೀ, ಆರಾಮದೀರಿ ಎಲ್ಲರೂ? ಬರ್ರಿ ಒಳಗೆ. ಹ್ಞೂ ಎಲ್ಲರೂ ಆರಾಮದೇವಿ, ನೀವು ಆರಾಮದಿರಲ್ಲ? ಹ್ಞೂ ಆರಾಮದೇ ನೋಡ್ರಿ. ಬರ್ರಿ ಒಳಗೆ ಕುಂದರ್ ಬರ್ರಿ. ಬರ್ರಿ ಬ್ಯಾಗೆಲ್ಲ ಇಳಿಸ್ಕೊಂಬರ್ತೇನೆ ತಡಿ ನೀಲ ನಾನು. ತಡ್ರಿ ಗೌಡ್ರೆ, ನಮ್ದಿಗೆ ಬರ್ತದೆ. ಏನು ಆ ಕಡೆ ಬಾಗ್ಲ ಮುಚ್ಚಿ ಈ ಕಡೆ ಬಾಗ್ಲ ತೆಗ್ದಿರಲ್ಲ?
ಹ್ಞೂ ರೀ, ಅದು ಹಾಲ್ ಸ್ವಲ್ಪ ಸಣ್ಣದಾಗ್ತಿತ್ತಲ್ಲ, ಅಲ್ಲಿ ಕೆಳಗೆ ಹಿಂಗೆ ಕಟ್ಟಿ ಬಂದಂಗೆ ಬಂದಿತ್ತಲ್ಲ, ಅದಕ್ಕೆ ದಿನ ಅಡ್ಡಾಡಕ್ಕೆ ಅದೇ ಬಾಕ್ಲ ತೆಗ್ದಿರ್ತಿತ್ತು. ಮತ್ತು ಫಂಕ್ಷನ್ ಅಂದರೆ ಇಲ್ಲೆಲ್ಲ ಮಕ್ಕಳು ಅವ್ರು ಇವ್ರು ಅಡ್ಡಾಡ್ತಿರ್ತಾರಲ್ಲ, ಬೀಗರು ಬರೋರು, ಅದಕ್ಕೆ ಆ ಕಡೆ ಬಾಕ್ಲ ಮುಚ್ಚಿ ಈ ಕಡೆ ತೆಗ್ದೇವಿ. ಎರಡೂ ಬಾಕ್ಲ ಯೂಸ್ ಮಾಡ್ತೀವಿ, ಹಾಗೇನಿಲ್ಲ, ಆದ್ರೆ ಹೆಚ್ಚನ್ನ ಅದನ್ನು ತೆಗ್ದಿರ್ತೀವಿ. ಬರ್ರಿ ಒಳಗೆ ಮುಕ್ಕೊಂಡು ಬಿಟ್ಟ ನನ್ನ ಹುಡುಗ. ಹ್ಞೂ ಗಾಳಿಗೆ ಗಾಡಿಯ ಕುಂತತ್ಲೆ ನಿದ್ದಿನ ಮಾಡಾಕತ್ನ, ಇನ್ನೂ ಎದ್ದಿಲ್ಲ ನೋಡು. ಬರ್ರಿ ಒಳಗೆ ಬರ್ರಿ. ಅರೆ ಕ್ಯಾ ನೀಲಂದು ಅಕ್ಕ, ಏಗರ್ ಭಾಗ್ಯಂದು ಅಕ್ಕಂದು ಇದೆ ಇಷ್ಟು ದೊಡ್ಡದು. ಮುಂಚೆ ಫಸ್ಟ್ ಟೈಮ್ ಬಂದಾಗ ಚಿಕ್ಕ ಹಾಲು ನೋಡ್ಬಿಟ್ಟು ಇಷ್ಟು ಚಿಕ್ಕ ಬನ್ನಿ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಒಳಗೆ ಬಂದಿರಲಿಲ್ಲ ಅಲ್ಲ ಓದ್ಸತಿ, ಅದಕ್ಕೆ ಇವಾಗ ನೋಡಿದ್ರೆ ಏನು ನೀಲಂದು ಅಕ್ಕ, ಹಾಲೇ ಇಷ್ಟು ದೊಡ್ಡದಾಗಿದೆ ಇದು. ಹ್ಞೂನ್ಲೆ, ಯಾಕ ಅದು ಹಾಲು ಸ್ವಲ್ಪ ಸಣ್ಣದು ಕಟ್ಸಿದ್ರ, ಇದು ಫಸ್ಟಿಂದ ಇದೇ ಇತ್ತಂತೆ. ಆಮೇಲೆ ಇಲ್ಲಿಂದ ಏನೋ ಹೆಚ್ಚಿಗೆ ಅಡ್ಡಾಡೋದು ಯೂಸ್ ಮಾಡಬಾರ್ದು ಅಂತ ಯಾರೋ ಹೇಳಿದ್ದಕ್ಕೆ ಇದನ್ನು ಮುಚ್ಚಿಸಿ ಆ ಕಡೆಯಿಂದ ಬಾಗ್ಲ ತೆಗ್ಸಿದ್ರೆ, ಇದನ್ನು ಹೆಚ್ಚಿಗೆ ಯೂಸ್ ಮಾಡೋಂಗಿಲ್ಲ. ಹಿಂಗೇನಾರೇ ಹಬ್ಬ ಹುಣ್ಣಿಮೆ ಇಲ್ಲ ಯಾರು ಬರೋರು ಹೋಗೋರು ಮಂದಿ ಇದ್ರಂದ್ರೆ ಇದನ್ನು ತೆಗ್ದಿರ್ತಾರೆ, ಅಷ್ಟೇ ದಿನ ಅದನ್ನು ಉಪಯೋಗ ಮಾಡ್ತಾರಂತೆ. ಈಗ ಆಕಿ ಹೇಳಲಿಲ್ಲ. ಅಷ್ಟಕ್ಕೂ ಇಲ್ಲಿ ಮ್ಯಾಲೆ ಇನ್ನೂ ಒಂದು ಐತ್ಲೆ, 2 ಹಾಲ್ ಅದಾವು, 2 ರೂಮ್ 3 ರೂಮ್ ಅದಾವ. ಮ್ಯಾಲೇನೂ ಒಂದು ದೊಡ್ಡ ಹಾಲ್ ಐತಿ ಇಂಥದ್ದು. ಅಚ್ಚಾ ಬರೀಪ್ಪ ಹುಡುಗರ, ಎಲ್ಲೂ ಕಳ್ಕೊಬೇಡ್ರಿ, ಇಲ್ಲೇ ಇರ್ರಿ, ಅಲ್ಲಿ ಇಲ್ಲಿ ಆಟಾಡ್ಕೊತ ಹೋಗ್ಬೇಡ್ರಿ, ನಿಮ್ಮವ್ವ ನಾಳೆ ಬರ್ತಾರಂತ. ಹ್ಞೂ ಆಂಟಿ ಆಯ್ತು.